ಎಲ್ಲರಿಗೂ ನಮಸ್ಕಾರ. ತ್ರಿಭಾಷಾ LSRW ಫೌಂಡೇಶನ್ ಚಾನಲ್ಗೆ ಸ್ವಾಗತ. ಇವತ್ತು 9th ಕ್ಲಾಸ್ ಫಸ್ಟ್ ಚಾಪ್ಟರ್ ದ ಬೆಸ್ಟ್ ಅಡ್ವೈಸ್ ಐ ಎವರ್ ಹ್ಯಾಡ್. ದ ಬೆಸ್ಟ್ ಅಡ್ವೈಸ್ ಐ ಎವರ್ ಹ್ಯಾಡ್. ಸೊ ಈ ಲೆಸನ್ ಬೇಸ್ ಅಸೈನ್ಮೆಂಟ್ ವರ್ಕನ್ನು ನಾವು ನೋಡೋಣ. 4 alternatives given in each incomplete statement. 4 ಇಲ್ಲಿ ಕೆಳಗೆ ಏನು ಮಾಡಿದಾರೆ, ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವ್ರು ಅಂಡರ್ಲೈನ್ ಮಾಡಿರುವಂಥ ವರ್ಡ್ ಅದನ್ನ ಏನು ಮಾಡ್ಬೇಕಂತಂದ್ರೆ ನಾವು ಫೈಂಡ್ ಔಟ್ ಮಾಡಬೇಕು. ಆಯ್ತಾ? ಇಲ್ಲೇನು ಹೇಳಿದಾರ್ರಿ ನೋಡ್ರಿ, ಒಂದೇದು ಹೀಸ್ ಜಜ್ಮೆಂಟ್ ವಾಸ್ ಅಪ್ರಿಸಿಯೇಟೆಡ್ ಬೈ ಎವ್ರಿ ಒನ್. ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ಅಂಡರ್ಲೈನ್ ದ ವರ್ಡ್. ಯಾವ ವರ್ಡ್ ಅದನ್ನ ಮಾಡಿದಾರ್ರಿ? ನೌನ್ ಅನ್ನ. ಹೀಸ್ ಏನಾಗಿದ್ರಿ ಇಲ್ಲಿ? ಅಂಡರ್ಲೈನ್ ಆಗಿದೆ. ಆಮೇಲೆ ಸಿ ರಿಸೀವ್ಡ್ ಮಂತ್ಲಿ ಅಲೌನ್ಸ್ ಫ್ರಮ್ ಹರ್ ಪೇರೆಂಟ್ಸ್. She received monthly allowance from her parents. Underline ರೀ, ಮನಿ ಗಿವನ್ ರೆಗ್ಯುಲರ್ಲಿ. ಅಲೌನ್ಸ್ ರೀ ಇದು. ಅಲೌನ್ಸ್ ಅಂದ್ರೆ ಏನ್ರಿ? ರೆಗ್ಯುಲರ್ ಅಲೌನ್ಸ್ ಅಂಡರ್ಲೈನು. ದೇರ್ ಈಸ್ ಅ ಸ್ಟ್ರಾಂಗ್ ಪಾಸಿಬಿಲಿಟಿ ಟು ರೇನ್ ಟುಮಾರೋ. ನಾಳೆ ಮಳಿ ಬರುವ ಸ್ಟ್ರಾಂಗ್ ಪಾಸಿಬಿಲಿಟೀಸ್ ಅವ. ದ ರೂಟ್ ವರ್ಡ್ ಆಫ್ ಪಾಸಿಬಿಲಿಟಿ ಪಾಸಿಬಲ್. ಆಯ್ತಾ? 4 ಹಿ ಈಸ್ ವೆರಿ ಐಮಬಲ್ and always makes friendly easily. Meaning of amiable, friendly. Next, his extravagance lead to financial problem. The root word extravagance is extravagant ಅಂದ್ರೆ ಜಾಸ್ತಿ ಖರ್ಚು ಮಾಡೋನು. ಆಮೇಲೆ the correct word from the noun bath is bathe. ಇದು ಕರೆಕ್ಟ್ ವರ್ಡ್ ರೀ. ಬಾತ್ ಐತಲ್ರಿ, ಅದಕ್ಕೆ ಇದು ಕರೆಕ್ಟ್ ವರ್ಬ್ ಆಗುತ್ತೆ ರೀ. ಇದು ನೌನು, ಹಿಂಗ್ ಬರೆದ್ರೆ ಅದು ವರ್ಬ್ ಆಗುತ್ತೆ. ಆಮೇಲೆ ದ ಕರೆಕ್ಟ್ ನೌನ್ ಫ್ರಮ್ ದ ರಿಲೇಟೆಡ್ ಇಸ್ ಮೆಮೊರೈಸ್. ನೌನ್ ಮೆಮೊರೈಸೇಷನ್. ಮೆಮರಿದು ಕರೆಕ್ಟ್ ನೌನು ಮೆಮೊರೈಸೇಷನು. ನೆಕ್ಸ್ಟ್, ದ ಕರೆಕ್ಟ್ ವರ್ಡ್ ಫ್ರಮ್ ವರ್ಡ್ ಸಿವಿಲ್ಮೆಂಟ್. ಸಿವಿಲೈಸ್ ರೀ. The verb then is civilize. What is the correct verb of slave? Enslave. Correct verb entry enslave. ಆಮೇಲೆ I finally telephoned my brother-in-law. The plural form of the underlined word. Plural form entry brother-in-law. ಆಮೇಲೆ she was too loving. She has two loving sister-in-law. ಆಮೇಲೆ he saw two crossing road. ಏನ್ರಿ? passer by bypass ಅಂತಾರೆ, passer by. ಇಲ್ಲೇನ್ರಿ? he saw two crossing roads. ಅದರದ್ದೇನ್ರಿ ಇದು ಕಂಪ್ಯಾರಿಸನ್? ಪಾಸರ್ ಬಾಯ್. ಆಮೇಲೆ 3 were injured by accident. ಮ್ಯಾನ್. 3 were injured in the accident. ಇದೇನ್ರಿ? ಮ್ಯಾನ್. ಚೇಂಜ್ ದ ಅಂಡರ್ಲೈನ್ ವರ್ಡ್ ಇಂಟು ಕರೆಕ್ಟ್ ವರ್ಬ್ ಫ್ರಾಮ್ ಮೇಕ್ ಎ ಸಿಂಪಲ್ ಸೆಂಟೆನ್ಸ್. ನೋಡ್ರಿ, ಒಂದು ಸೆಂಟೆನ್ಸ್ ಇದೆ, ಅದಕ್ಕೆ ನಾವು ಮತ್ತೊಂದು ಸೆಂಟೆನ್ಸ್ ಅನ್ನು ರೆಡಿ ಮಾಡಬೇಕು. ಐ ಹ್ಯಾವ್ ಎ ಗುಡ್ ಮೆಮರಿ ಆಫ್ ಮೈ ಸ್ಕೂಲ್ ಡೇಸ್. ಐ ಕ್ಯಾನ್ ಮೆಮರೈಸ್ ಪೋಯಮ್ ಈಸಿಲಿ. ಅಂದ್ರೆ ಸ್ಕೂಲ್ ಡೇಗಳನ್ನು ಇಲ್ಲಿ ಏನು ಮಾಡತ್ತಾರ್ರಿ? ಐ ಹ್ಯಾವ್ ಗುಡ್ ಮೆಮರಿ. ನನ್ನ ಬಾಲ್ಯದ ಶಾಲೆಯ ದಿನಗಳನ್ನ ನೆನಪಿಸ್ಕೊಳ್ತೀನಿ. ಐ ಕ್ಯಾನ್ ಮೆಮರೈಸ್ ಪೋಯಮ್ ಈಸಿಲಿ. ನಾ ಪದ್ಯಗಳನ್ನ ನೆನಪು ಮಾಡ್ಕೋತೀನಿ. ಸಿಂಪಲ್ ಸೆಂಟೆನ್ಸ್ ಅಲ್ಲಿ ಸೆಂಟೆನ್ಸ್ ಮಾಡೋದು. ಆಮೇಲೆ ದ ಸಿಟಿ ನೋನ್ ಫಾರ್ ಇಟ್ಸ್ ಸಿವಿಲ್ ಬಿಹೇವಿಯರ್. ಸ್ಟೂಡೆಂಟ್ ಮಸ್ಟ್ ಹ್ಯಾವ್ ವೆಲ್ ಇನ್ ದ ಕ್ಲಾಸ್ ರೂಮ್. ಸಿವಿಲ್ ಬಿಹೇವಿಯರ್ ಅಂದ್ರೆ ನಾಗರಿಕ ವರ್ತನೆಗಳನ್ನ ಬಗ್ಗೆ ಅಲ್ಲಿ ಸಿಟಿ ಏನ್ ಹೇಳ್ತೈತ್ರಿ? ಕೇಳ್ತೈತಿ. ಅಲ್ಲಿ ಏನ್ ಹೇಳ್ತಾರೆ? ಸ್ಟೂಡೆಂಟ್ ಮಸ್ಟ್ ಬಿಹೇವ್ ವಿಲ್ ಇನ್ ದ ಕ್ಲಾಸ್ ರೂಮ್. ಸ್ಟೂಡೆಂಟ್ ಏನಾಗಿರ್ಬೇಕ್ರಿ? ಒಳ್ಳೆಯ ವ್ಯವಹಾರಗಳನ್ನ ಕಲ್ತಿರ್ಬೇಕು. ಮೆನಿ ಪೀಪಲ್ ವೇರ್ ಟ್ರೀಟೆಡ್ ಲೈಕ್ ಸ್ಲೇವ್ ಇನ್ ದ ಪಾಸ್ಟ್. ಕ್ರೂಯಲ್ ಕಿಂಗ್ ಟೈರ್ಡ್ ಟು ಅನ್ಸ್ಲೇವ್ ದ ವಿಲೇಜರ್ಸ್. ಏನ್ರಿ? ಸ್ಲೇವರ್ಸ್ ಏನ್ ಮಾಡ್ತಿದ್ರಿ? ಮೆನಿ ಪೀಪಲ್ ಹ್ಯಾವ್ ಟ್ರೀಟೆಡ್ ಲೈಕ್ ಸ್ಲೇವ್ ಇನ್ ದ ಪಾಸ್ಟ್. ಪ್ರಾಚೀನ ಕಾಲದಲ್ಲಿ ಏನಿತ್ರಿ? ಇದನ್ನಿತ್ತು, ಗುಲಾಮಿ ಪದ್ಧತಿ ಇತ್ತು. ಕ್ರೂಯಲ್ ಕಿಂಗ್ ಟ್ರೈ ಟು ಅನ್ಸ್ಲೇವ್ ಇನ್ ದ ವಿಲೇಜರ್ಸ್. ಕೆಟ್ಟ ರಾಜ ಏನ್ ಮಾಡ್ತಾ ಇದ್ರಿ? ಹಳ್ಳಿಯರನ್ನ
ಸ್ಲೇವ್ ಆಗಿ ಗುಲಾಮರಂತೆ ನೋಡ್ತಾ ಇದ್ದ. ಸ್ಲೇವ್ ಅಂದ್ರೆ ಏನ್ರಿ? ಗುಲಾಮ. ಆಮೇಲೆ his speech impressed the audience. You can speak fluent. ಇಲ್ಲಿ ಏನ್ರಿ? his speech impressed the audience. ಅವನ ಭಾಷಣವು ಆಡಿಯನ್ಸ್ಗೆ ಏನಾಯ್ತು? ಇಂಪ್ರೆಸ್ ಆಯ್ತು. ಯು ಕ್ಯಾನ್ ಸ್ಪೀಕ್ ಇಂಗ್ಲಿಷ್ ಫ್ಲೂಯೆಂಟ್ಲಿ. ಅದರಿಂದ ಕೂಡ ನಾವು ಆಡಿಯನ್ಸ್ ಅನ್ನ ಇಂಪ್ರೆಸ್ ಮಾಡಬಹುದು. ಫೈಂಡ್ ದ ರಿಲೇಷನ್ ಬಿಟ್ವೀನ್ ದ ಫಸ್ಟ್ ಪೇರ್ ವರ್ಡ್ಸ್ ಇನ್ ಕಂಪ್ಲೀಟ್ ದ ಸೆಕೆಂಡ್. ನೋಡ್ರಿ, ಹ್ಯುಮ್ಯಾಲಿಟಿಂಗ್, ಎಂಬ್ರಾಸಿಂಗ್, ಗ್ಯಾಲಿಂಗ್, ಅನಾಯಿಂಗ್, adequate, outdated, meticulous, carefully, weakness, dampness, manifest, relief, perform, performance, react, reaction, possible, possibility, cruel, cruelty, patriot, patriotism, just, justice, kind, kindness, move, movement, wise, wisdom, bond, bondage, assist, assistance, exit, existence, arrive, depart, able, unable, important, important, unimportant, happy, unhappy, died, die, peace, peace, chuck, chuck, ear, ear. ಪದದ ಅರ್ಥ ಬೇರೆ ಇದೆ ರೀ, ಇಲ್ಲಿ ನೋಡ್ಕೋಬೇಕು ನೀವು ಇದನ್ನ. ಬ್ರಿಂಗ್, ಬ್ರಾಟ್, ಥಿಂಕ್, ಥಾಟ್, ಸ್ಪೀಕ್, ಸ್ಪೋಕ್, ಫಾರ್ಗಿವ್, ಫಾರ್ಗೇವ್, ಫೀಲ್, ಫೆಲ್ಟ್, ಲಿವ್, ಲೆಫ್ಟ್, ನೋ, ನೋನ್, ಗೋ, ವೆಂಟ್. ಗಿವ್ ಸಮ್ ಸಿನಾನಿಮ್ಸ್ ಫಾಲೋವಿಂಗ್ ದ ವರ್ಡ್ಸ್. ಇನ್ಫ್ಲಿಕ್ಟ್, ಎಂಪೋಸ್, ಕಾಸ್. ಡ್ಯೂಯಲ್ ಅಂದ್ರೆ ಸಮಾನಾರ್ಥಕ ಪದದ ಇವು ಎರಡು ಪದ ರೀ. ಇನ್ಫ್ಲಿಕ್ಟ್ ದ ಪಾಸ್ ಕಾಸ್ ಅಂದಂಗ ಪದ. ಡ್ಯೂಯಲ್ ಫೈಟ್ ಕ್ಲಾಶ್. ಗ್ಲೇಜ್ಡ್ ಬ್ಲಾಂಕ್ ಡಲ್. ಗೆಸ್ಚರ್ ಆಕ್ಷನ್ ಆಕ್ಟಿವಿಟಿ. Read the phrases given below and find the word which means by same word given the RI ಅಂದ್ರೆ ನೆನಪಿಡುವಂಥದ್ದು. The state that one of unwilling to something is refused. ಆಮೇಲೆ take revenge, retell it, pursue, retain, feel bitter about, resent, latest, recent. Use the following words noun and verb in sentence your own. ನೋಡ್ರಿ, ಡ್ರಾಪ್ ಒಂದ್ ಏನ್ ಮಾಡ್ಬೇಕು? ಡ್ರಾಪ್ ಅನ್ನೋದು ಒಂದು ನೌನ್ದಾಗ ಉಪಯೋಗಿಸಿದಿರ್ಬೇಕು ಸೆಂಟೆನ್ಸ್, ಮತ್ತು ಒಂದು ವರ್ಬ್ದಾಗ ಇರ್ಬೇಕು. ಇಟ್ ಎನಿ ಡ್ರಾಪ್ ಆಫ್ ಇಂಕ್ ಸ್ಪಾಯಿಲ್ ದ ಪೇಪರ್. ಒಂದು ಹನಿ ಡ್ರಾಪ್ ಪೇಪರ್ ಅನ್ನೆಲ್ಲ ಹಾಳು ಮಾಡ್ತೈತಿ. ಪ್ಲೀಸ್ ಡೋಂಟ್ ಡ್ರಾಪ್ ಯುವರ್ ಬುಕ್ಸ್ ಆನ್ ದ ಫ್ಲೋರ್. ವರ್ಬ್ದಾಗ್ರಿ ಇಲ್ಲಿ ಇದು ನೌನ್ ಡ್ರಾಪ್ ಆಗ್ತೈತಿ. ಇದು ಡ್ರಾಪ್ ಏನ್ರಿ? ವರ್ಬ್ದಾಗ ಹೆಂಗ್ ಉಪಯೋಗಿಸ್ತೀವ್ರಿ? ಪ್ಲೀಸ್ ಡೋಂಟ್ ಡ್ರಾಪ್ ಅಂದ್ರೆ ಬಿಡಬೇಡ ಯುವರ್ ಬುಕ್ ಆನ್ ದ ಫ್ಲೋರ್. ಒಂದು ಬಿ ಬುಕ್ನ ಫ್ಲೋರ್ ಜಮೀನ್ ಮೇಲೆ ಫರ್ಶಿ ಮೇಲೆ ನಮ್ಮ ಫ್ಲೋರ್ದಾಗ ಬಿಡಬೇಡ ಅಂದಂಗೆ. ಆಮೇಲೆ ಡಿಸೈನ್. ದ ಆರ್ಕಿಟೆಕ್ಟ್ ಶೋಡ್ ಅಸ್ ಎ ನ್ಯೂ ಡಿಸೈನ್ ಫಾರ್ ದ ಲೈಬ್ರರಿ. ಶಿ ವಿಲ್ ಡಿಸೈನ್ ದ ಬ್ಯೂಟಿಫುಲ್ ಡ್ರೆಸ್ ಫಾರ್ ಹರ್ ವೆಡ್ಡಿಂಗ್. ಇಲ್ಲಿ ನೋಡ್ರಿ, ಡಿಸೈನ್ ಅನ್ನೋ ನೌನ್ ಬಂದಾಗ ಇಲ್ಲಿ ನ್ಯೂ ಡಿಸೈನ್ ಹೊಸ ಪದ ಅಂತೀರಿ. ಆದ್ರೆ ಇಲ್ಲಿ ಡಿಸೈನ್ ಅನ್ನೋದೇನ್ರಿ? ಮಾಡುವುದು, ವರ್ಬ್ ಆಗಿ ಬಂತು. ಡಿಸ್ಟೆನ್ಸ್. ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಸಿಟೀಸ್ ನಿಯರ್ ಬೈ 300 ಕಿಮಿ. ಎರಡೂ ಸಿಟಿಗಳ ನಡುವೆ ಎಷ್ಟು ವ್ಯತ್ಯಾಸ ಐತ್ರಿ? 300 ಕಿಲೋಮೀಟರ್. ಇಲ್ಲಿ ನೋಡ್ರಿ, ಈ ಟ್ರೈ ಟು ಡಿಸ್ಟೆನ್ಸ್ ಹಿಮ್ಸೆಲ್ಫ್ ಫ್ರಮ್ ಬ್ಯಾಡ್ ಕಂಪ್ನಿ. ಅಂದ್ರೆ ದೂರ ಇರ್ತಾನ, ಕೆಟ್ಟ ಕಂಪ್ನಿಗಳಿಂದ ಅದ ದೂರ ಇರ್ತಾನ. ಡಿಸ್ಟೆನ್ಸ್ ಮೀನ್ಸ್ ಇಲ್ಲಿ ದೂರ. ಟ್ರೀಟ್. ಹಿ ಕೇಕ್ ವಾಸ್ ಎ ರಿಯಲಿ ಟ್ರೀಟ್ ಫಾರ್ ದ ಚಿಲ್ಡ್ರನ್. ಒಂದು ಹೊಸ ಟ್ರೀಟ್, ಒಂದು ಬಹುಮಾನ ಕೊಟ್ಟಂಗ. ದ ಕೇಕ್ ವಾಸ್ ದ ರಿಯಲ್ ಟ್ರೀಟ್ ಫಾರ್ ದ ಚಿಲ್ಡ್ರನ್. ಕೇಕ್ ಮನ್ಯಾಗ ಮಾಡ್ತಂದ್ರೆ ಮಕ್ಕಳಿಗೆ ಒಂದು ಹೊಸ ಟ್ರೀಟ್ ಕೊಟ್ಟಂಗ ಆಗತ್ತೆ. ಡಾಕ್ಟರ್ ಟ್ರೀಟ್ ಪೇಷಂಟ್ಸ್ ವಿತ್ ಕೇರ್ ಅಂಡ್ ಕೈಂಡ್ನೆಸ್. ಟ್ರೀಟ್ ಅಂದ್ರೆ ಇಲ್ಲಿ ಟ್ರೀಟ್ಮೆಂಟ್ ರೀ ವರ್ಬ್ದಾಗ, ಹೌದಾ? ಡಾಕ್ಟರ್ ಏನ್ ಮಾಡಿದ್ರಿ? ಟ್ರೀಟ್ಮೆಂಟ್ ಕೊಡ್ತಾನ. ಹೆಂಗ? ಕರುಣೆಯಿಂದ ಮತ್ತು ಕಾಳಜಿಪೂರ್ವಕವಾಗಿ ಟ್ರೀಟ್ಮೆಂಟ್ ಕೊಡ್ತಾನ. ಡಿಲೈಟ್. ದ ಮ್ಯೂಸಿಕ್ ವಾಸ್ ಅ ಶೇರ್ ಡಿಲೈಟ್ ಟು ದ ಆಡಿಯನ್ಸ್. ದ ಮ್ಯಾಜಿಷಿಯನ್ ಟ್ರಿಕ್ಸ್ ವಿಲ್ ಶೇರ್ಲಿ ಡಿಲೈಟ್ ದ ಚಿಲ್ಡ್ರನ್. ಇಲ್ಲಿ ನೋಡ್ರಿ, ಮ್ಯೂಸಿಕ್ ವಾಸ್ ಶೇರ್ ಡಿಲೈಟ್ ಇನ್ ದ ಆಡಿಯನ್ಸ್. ಒಂದು ಇಂಪಾದ ಸಂಗೀತವನ್ನ ಆಡಿಯನ್ಸ್ಗೆ ಸಿಗ್ತೈತಿ. ಇಲ್ಲಿ ಮ್ಯೂಜಿಷಿಯನ್ ಟ್ರಿಕ್ಸ್ ಶೇರ್ಲಿ ಡಿಲೈಟ್ ದ ಚಿಲ್ಡ್ರನ್. ಕೈ ಚಳಕ, ಮ್ಯೂಜಿಷಿಯನ್ ನ ಕೈ ಚಳಕ ಇಲ್ಲಿ ಏನಾಗಿತ್ತು? ವಿದ್ಯಾರ್ಥಿಗಳಿಗೆ, ಸ್ಟೂಡೆಂಟ್ಗಳಿಗೆ ಒಂದು ಕೈ ಚಳಕವಾಗಿತ್ತು. ಏನ್ರಿದು? ಫ್ರೇಮ್ ದ ಕ್ವಶನ್ ಟು ಗೆಟ್ ದ ಅಂಡರ್ಲೈನ್ ವರ್ಡ್ಸ್ ಆಸ್ ಎ ಆನ್ಸರ್. ಗಾಂಧೀಜಿ ಲುಕ್ಡ್ ಔಟ್ ದ ವಿಂಡೋ ಎ ಮೂವ್ಮೆಂಟ್. ಆನ್ಸರ್ ಏನ್ರಿ? ಹೂ ಲುಕ್ಡ್. ಕ್ವಶನ್ ಮಾಡ್ಬೇಕಾಗೈತ್ರಿ ನಾವೀಗ. ಹೂ ಲುಕ್ಡ್ ಔಟ್ ದ ವಿಂಡೋ ಫಾರ್ ಎ ಮಿನಿಟ್? ಗಾಂಧೀಜಿ. ಯು ಆರ್ ಗೋಯಿಂಗ್ ಟು ದ ನ್ಯೂ ಕಂಟ್ರಿ ಬಿಕಾಸ್ ಯು ಆರ್ ಅನ್ಹ್ಯಾಪಿ. ವೈ ಯು ಆರ್ ಗೋಯಿಂಗ್ ಟು ಎ ನ್ಯೂ ಕಂಟ್ರಿ?
Next, Mrs. Pandit finally telephoned by her brother-in-law. Whom did Mr. Pandit telephone? ಆಮೇಲೆ the relief is my laugh laughter must have sounded a little historical. What sound was little historical? Answer the question following the questions. ನೋಡ್ರಿ ಇದು. Who is the author of the lesson? The best advice I ever had? Vijayalakshmi Pandit. Author ಯಾರದಾರ್ರಿ? ವಿಜಯಲಕ್ಷ್ಮಿ ಪಂಡಿತ್. In which magazine has article first published? ಯಾವುದು? Reader's Digest first magazine publish ಆದದ್ರಿ. The position the position did Vijayalakshmi Pandit hold in the United Kingdom? High Commissioner for India. ಯಾವ ಪೊಸಿಷನ್ದಾಗ ಕೆಲಸ ಮಾಡ್ತಿದ್ದಾರ್ರಿ ಅವರು? ಯುನೈಟೆಡ್ ಕಿಂಗ್ಡಮ್ದಾಗ ಹೈ ಕಮಿಷನರ್ ಆಗಿ. ಹೂ ಗೇವ್ ಮಿಸಸ್ ಪಂಡಿತ್ ಬೆಸ್ಟ್ ಅಡ್ವೈಸ್? ಮಹಾತ್ಮ ಗಾಂಧಿ. ಯಾರು ಕೊಟ್ರಿ ಮಿಸಸ್ ಪಂಡಿತ್ಗ? ಮಹಾತ್ಮ ಗಾಂಧಿ. ವೈ ವಾಸ್ ಮಿಸಸ್ ಪಂಡಿತ್ ಅಪ್ಸೆಟ್ ಇನ್ ಹರ್ ರಿಲೇಟಿವ್ಸ್? ಬಿಕಾಸ್ ದೇ ಟ್ರೀಟೆಡ್ ಹರ್ ಅನ್ಕೈಂಡ್ಲಿ. ಯಾಕೆ ಮಿಸಸ್ ಪಂಡಿತ್ ಅಪ್ಸೆಟ್ ಆಗಿದ್ರು ಅವ್ರ ರಿಲೇಟಿವ್ ಇಂದ ಅಂದ್ರೆ ಅವರು ಅವಳ ಜೊತೆ ಸರಿಯಾಗಿ ನಡೆದುಕೊಳ್ಳಲಿಲ್ಲ, ಅದಕ್ಕಾಗಿ. What did the Mrs. Pandit plan to do before going abroad? Just wanted to meet Gandhiji. ಆಕಿ ಅಬ್ರಾಡ್ ಹೋಗಕ್ಕಿಂತ ಮುಂಚೆ ಮಿಸಸ್ ಪಂಡಿತ್ ಏನ್ ಮಾಡಿದ್ರಿ? ಅಬ್ರಾಡ್ ಹೋಗಕ್ಕಿಂತ ಮುಂಚೆ ಗಾಂಧೀಜಿಗೆ ಭೇಟಿ ಆಗ್ಬೇಕಂತ. ವಾಟ್ ಡಿಡ್ ಗಾಂಧೀಜಿ ಅಡ್ವೈಸ್ ಹರ್ ಪಂಡಿತ್? ಮೀಟ್ ದ ರಿಲೇಟಿವ್ಸ್ ಅಂಡ್ ಫಾರ್ಗಿವ್ ದೆಮ್. ಭೇಟಿ ಆಗು ಆದ್ರೆ ಅವ್ರನ್ನ ಮರ್ತ್ ಬಿಡು ಅಂತ ಹೇಳ್ತಾರ್ರಿ ಗಾಂಧೀಜಿ ಅವರು. ವಾಟ್ ಚೇಂಜ್ಡ್ ಇನ್ ಮಿಸಸ್ ಪಂಡಿತ್ ಆಫ್ಟರ್ ದ ಫಾಲೋವಿಂಗ್ ಗಾಂಧಿ ಅಡ್ವೈಸ್? ಹಿ ಡಿಸೈಡೆಡ್ ಟು ಮೀಟ್ ಹರ್ ರಿಲೇಟಿವ್ಸ್. ಅವರು ಸರಿಯಾಗಿ ವ್ಯವಹಾರ ಅವಳ ಜೊತೆ ಮಾಡದೇ ಇರುವುದರಿಂದ ಅವ್ರಿಗೆ ಭೇಟಿ ಆಗ್ಬಾರ್ದಂತ ಡಿಸೈಡ್ ಮಾಡಿರ್ತಾಳ್ರಿ ಮಿಸಸ್ ಪಂಡಿತ್. ಬಟ್ ಯಾವಾಗ ಗಾಂಧೀಜಿ ಅವ್ರ ಅಡ್ವೈಸ್ ಕೊಡ್ತಾರ ಅವಾಗ ಅವಳು ಮತ್ತೆ ಭೇಟಿಯಾಗಿ ನಾನು ಊರಿಗೆ ಹೋಗ್ಬೇಕಂತೇಳಿ ಪ್ಲಾನ್ ಮಾಡ್ತಾಳ. ಅವ್ರು ಮರ್ತ್ ಬಿಡ ಅಂತ ಹೇಳ್ಬಿಡ್ತಾರ್ರಿ. ಫಾರ್ಗಿವ್, ಕ್ಷಮಿಸ್ಬಿಡು ಅವ್ರನ್ನ. What did is the main theme of lesson? The power of forgiveness of life. ಕ್ಷಮಿಸುವ ಗುಣದ ಎಷ್ಟು ವಾಟ್ ಈಸ್ ದ ಮೇನ್ ಥೀಮ್ ಆಫ್ ದ ಲೆಸನ್? ದ ಪವರ್ ಆಫ್ ಫಾರ್ಗಿವ್ನೆಸ್. ಕ್ಷಮಿಸುವ ಗುಣ ಎಲ್ಲರಲ್ಲೂ ಇರಲ್ರಿ, ಅದ ಈ ಪಾಠದಲ್ಲಿ ನಾವು ತಿಳ್ಕೊಳ್ತೀವಿ. ಆಮೇಲೆ ನೆಕ್ಸ್ಟ್ ನೋಡ್ರಿ ಇಲ್ಲಿ, ಆನ್ಸರ್ ದ ಫಾಲೋವಿಂಗ್ 2 to 4 sentences. Why was Vijayalakshmi Pandit anguished? Mr. Pandit was going through the period of anguish in her life. Her husband was recently died. Though he had participated in national struggle freedom movement, she felt resented in that in-laws women were recognized only through her relationship to man. As a widow without any son, she was not entitled to any share her family property, nor were her two daughters. He resented this galling position. Galling position. ವಾಯ್ ಅಂಗ್ಯೂಷ್ ಯಾಕೆ ಆಕಿಗೆ ಒಂಥರ ಇದನ್ನಾಗ್ತೈತಿ ಅಂತಂದ್ರೆ, ಗಂಡ ತೀರ್ಕೊಂಡ ನಂತರ ಸಮಾಜದಲ್ಲಿ ಈಗಿನ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಹೆಣ್ಮಕ್ಳಿಗೆ ಅಧಿಕಾರ ಇರಲ್ರಿ. ಅವರು 4 ಕೋಣೆಗಳ ಮಧ್ಯೆ ಇರಬೇಕು. ಅದರಲ್ಲೂ ಗಂಡು ಮಗು ಹುಟ್ಟಿದ್ರೆ ಮಾತ್ರ ಆತ ಆಸ್ತಿಗೆ ಹಕ್ಕದಾರಾಗಿರ್ತಾನ. ಹೆಣ್ಮಕ್ಳಿದ್ರೆ ಅವ್ರಿಗೆ ಪ್ರಾಪರ್ಟಿಯಲ್ಲಿ ಅಧಿಕಾರ ಇರೋದಿಲ್ಲ. ಈ ರೀತಿಯ ಭಾವನೆಗಳಿಂದ ಅವಳಿಗೆ ಒಂಥರ ಜಿಗುಪ್ಸೆ ಉಂಟಾಗುತ್ತೆ. Why decision did Mr. Pandit take before going abroad? What decision? ಯಾವುದು? She decided to go abroad without forgiving her relatives. Did not want to forgive them because they took advantage to outlaws loan out of law and create the humiliating situation her. ಆಕೆ ಯಾಕೆ ಅವ್ರನ್ನ ಭೇಟಿ ಆಗ್ಲಿಕ್ಕೆ ಇಷ್ಟಪಡ್ತಿರಂಗಿಲ್ಲ ಅಂದ್ರ, ಯಾಕೆ ಮಾಡಿದ್ಲು ಹೋಗಿ ಭೇಟಿಯಾಗಿ ಅವ್ರನ್ನ ಕ್ಷಮಿಸ್ಬಿಡ್ಬೇಕಂದ್ರೆ, ಸಿ ಡಿಡ್ ನಾಟ್ ವಾಂಟ್ ಟು ಫಾರ್ಗಿವ್ ದೆಮ್. ಆಕಿ ಕ್ಷಮಿಸಕ್ ಬಯಸ್ತಿರ್ಲಿಲ್ಲ, ಆದ್ರೆ ಗಾಂಧೀಜಿ ಅವ್ರು ಹೇಳಿದ್ರಿಂದ ಅವಳು ಕ್ಷಮಿಸ್ತಾಳ. ಬಿಕಾಸ್ ದೇ ಟುಕ್ ಅಡ್ವಾಂಟೇಜ್, ಅವಳ ಆಸ್ತಿಯನ್ನ ಕಬಳಿಸಬೇಕನ್ನೋ ಪ್ಲಾನ್ ಇರೋದ್ರಿಂದ ಅವಳಿಗೆ ಅದು ಅವ್ರ ಬಗ್ಗೆ ಅವಳಿಗೆ ಹ್ಯುಮ್ಯಾನಿಟಿ ಭಾವನೆ ಇರುವುದರಿಂದ ಅವಳು ಕ್ಷಮಿಸ್ತಾಳ್ರಿ. ಆದ್ರೆ ಅವ್ರ ರಿಲೇಟಿವ್ಸ್ ಆ ರೀತಿ ಇರಲ್ಲ. ಹೌ ಡಿಡ್ ಗಾಂಧೀಜಿ ಅಡ್ವೈಸ್ ಚೇಂಜ್ ಟು ಪಂಡಿತ್? She overcame her bitterness, reconciled with her relatives and gained peace of mind. ನಿನ್ನ ಮನಸ್ಸಿನ ಶಾಂತಿಗಾಗಿ ಅವ್ರನ್ನ ಕ್ಷಮಿಸು, ಮತ್ತೆ ನಿನ್ನ ಈ ಕಹಿ ಅನುಭವವನ್ನ ಇಲ್ಲೇ ಮರೆತು ಬಿಡು. ನೀನು ಮಕ್ಕಳಿಗಾಗಿ ನಿನ್ನ 2 ಮಕ್ಕಳನ್ನ ಒಳ್ಳೆಯ ಶಿಕ್ಷಣ ನೀಡು ಅಂತೇಳಿ ಗಾಂಧೀಜಿ ಅಡ್ವೈಸ್ ಮಾಡ್ತಾರೆ. ಅದಕ್ಕೆ ಅವಳದನ್ನ ಮರೆತು ಬಿಡ್ತಾಳ. ವಾಟ್ ಕ್ವಾಲಿಟೀಸ್ ಆಸ್ ಗಾಂಧೀಜಿ ಆರ್ ಹೈಲೈಟೆಡ್ ಇನ್ ದಿಸ್ ಲೆಸನ್? His wisdom, compassion, ability to guide others, and simple to profound advice.
ಗಾಂಧೀಜಿ ಕ್ವಾಲಿಟಿ ಇಲ್ಲಿ ಏನು ತೋರಿಸಿದಾರೆ ಅಂದ್ರೆ ಅವರ ಕಂಪ್ಯಾಷನ್, ಅಬಿಲಿಟಿ ಟು ಗೈಡ್, ಮಾರ್ಗದರ್ಶನ ಮಾಡೋದು, ಅವರ ಜ್ಞಾನ ಮತ್ತೆ ಉತ್ತಮ ಸಲಹೆ ನೀಡುವಂತ ಇದನ್ನ ಇಲ್ಲಿ ತೋರಿಸಿದ್ದಾರೆ. ಸೊ ನೆಕ್ಸ್ಟ್ ಭಾಗವನ್ನ ನಾವು ಮುಂದಿನ ಇದರಲ್ಲಿ ನೋಡೋಣ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನೀವೇನ್ ಮಾಡ್ಬೇಕಂತಂದ್ರೆ ಇವು ಕ್ವಶನ್ಗಳನ್ನ ಓದಿ 2 to 3 ಟೈಮ್ ಓದಿ ಅವುಗಳನ್ನ ನೋಡ್ಕೊಂಡು ನಿಮ್ಮ ಕ್ಲಾಸ್ ನೋಟ್ಸ್ ಅಲ್ಲಿ ಬರ್ದ್ಕೊಂಡು ಬರಬೇಕು. ಸೊ ಪ್ರಿಪೇರ್ ಆಗಬೇಕು. ವಿತ್ ಸ್ಪೆಲ್ಲಿಂಗ್ ಎಲ್ಲ ಪ್ರಾಕ್ಟೀಸ್ ಮಾಡಲಿಕ್ಕೆ ಟ್ರೈ ಮಾಡಿ. ಥ್ಯಾಂಕ್ ಯು.